ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಆಲೂಗಡ್ಡೆ ಕ್ಯಾರೆಟು ಎರಡೂ ಸೇರಿ ಹೆಂಗೆ ಪಲ್ಯ ಮಾಡೋದು ಅಂತ ನೋಡೋಣ. ಮೊದಲು ಆಲೂಗಡ್ಡೆ ಬೇಯಿಸಿ ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೋಬೇಕು. ಆ ಪ್ರೆಸ್ಸಿಂಗ್ದ್ರಲ್ಲಿ ಈಗ ಬಂದಿದೆ, ಆದರೆ ಕೈಯಲ್ಲಿ ಕಿವುಚಿದ್ರೆ ನಮ್ಮ ಕೈಗೆ ಎಕ್ಸಸೈಸ್ ಆಗುತ್ತೆ. ಚೆನ್ನಾಗಿ ಕೈಯಲ್ಲೆಲ್ಲ ಕಿವುಚ್ಕೋಬೇಕು, ಉಂಡೆ ಏನೂ ಇಲ್ದಿರ. ಮತ್ತು ಒಂದು ಈರುಳ್ಳಿ, ಒಂದು ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಎಲ್ಲ ಒಗ್ಗರಣೆಗೆ ಹಾಕಿ ಒಂದೆರಡು ಕ್ಯಾರೆಟು ತುರಿದಿಟ್ಕೋಬೇಕು. ಈ ಥರ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಂತೂ ಮೊದಲು ಕ್ಯಾರೆಟೇ ತಿಂತಾ ಇರಲಿಲ್ಲ. ಈಗ ನಾನೇನು ಮಾಡಿದೆ, ಒಂದು ಸತಿ ಟ್ರೈ ಮಾಡಿದೆ. ಆಲೂಗಡ್ಡೆ ಪಲ್ಯಕ್ಕೆ ಒಂದೆರಡು ಕ್ಯಾರೆಟು ತುರಿದ್ಬಿಟ್ಟು ಹಾಕ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂಚೂರು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಒಂಚೂರು ಪೆಪ್ಪರ್ ಪೌಡ್ರ್ ಹಾಕ್ಕೋಬೇಕು. ಪೆಪ್ಪರ್ ಪೌಡ್ರ್ ಯಾಕಂದರೆ ಇದು ಆಲೂಗಡ್ಡೆ ವಾಯುವು ಅಂತಾರೆ. ಆಲೂಗಡ್ಡೆ ತಿಂದರೆ ಕೆಲವರು ಹಿಂದಿನ ಕಾಲದವರು ಕಾಲು ಹಿಡ್ಕೊಳ್ಳುತ್ತೆ, ನೋವು ಅಂತಾರೆ. ಒಂದು ಮೊಟ್ಟೆ ತಿನ್ನಬೇಕಾದ್ರೆ, ಆಲೂಗಡ್ಡೆ ತಿನ್ನಬೇಕಾದ್ರೆ ಪೆಪ್ಪರ್ ಪೌಡ್ರ್ ಯೂಸ್ ಮಾಡಿದ್ರೆ ವಾಯುವೇನು ಆಗೋದಿಲ್ಲ, ಡೈಜೆಷನು ಚೆನ್ನಾಗಾಗುತ್ತೆ. ಆದ್ದರಿಂದ ನಾವು ಆಲೂಗಡ್ಡೆ ಮೊಟ್ಟೆಗೆ ಪೆಪ್ಪರು ಕಂಪಲ್ಸರಿ ಯೂಸ್ ಮಾಡ್ತೀವಿ. ನೀವು ಯೂಸ್ ಮಾಡಿ ಫ್ರೆಂಡ್ಸ್, ಹೆಲ್ತಿಗೆ ತುಂಬ ಒಳ್ಳೆಯದು. ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಪೆಪ್ಪರ್ ಪೌಡ್ರ್ ಹಾಕಿದ್ದೀವಿ. ನಂತರ ತುರಿದಿರೋ ಕ್ಯಾರೆಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಕೈಯಲ್ಲಿ ಕಿವುಚಿದ್ವಲ್ಲ ಆಲೂಗಡ್ಡೆ, ಬೇಯಿಸಿರೋ ಆಲೂಗಡ್ಡೆ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂಚೂರು ಅರಿಶಿನ ಪುಡಿ ಹಾಕಿದ್ದೀವಿ, ಸಾಲ್ಟು ಎಲ್ಲ ಹಾಕಿದ್ದೀವಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.